ಹೀರೆಕಾಯಿ ಸಿಹಿ ಸಾರು ಅಥವಾ ಉಪ್ಪು ಸಾಂಬಾರು ಅಂತಲೂ ಕರಿಬೋದು. ಫಸ್ಟು ಒಂದು ಪಾತ್ರೆಗೆ 1-2 ಹಿಡಿ ಬೇಳೆಕಾಳು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ಳೋದು. ತೊಳೆದಾದ ನಂತರ ಆ ನೀರನ್ನು ಆಚೆ ಹಾಕಿ ಮತ್ತೆ ಅದಕ್ಕೆ ಇನ್ನೊಂದು ಸ್ವಲ್ಪ ಒಂದು 4 ಲೋಟ ಟೀ ಕಪ್ಪಲ್ಲಿ ಒಂದು 4 ಕಪ್ಪು ನೀರು ಹಾಕಿ ಗ್ಯಾಸ್ ಹಚ್ಚಿ ಫ್ಲೇಮಲ್ಲಿ ಇಡಿ. ಆಯಿತಾ? ಮತ್ತು ಅದಕ್ಕೆ ಒಂದು ಟೊಮೊಟೊ ಹಣ್ಣನ್ನು ತೊಗೊಂಡು ಚೆನ್ನಾಗಿ ತೊಳೆದು ಉಂಡೆನೇ ಹಾಕಿ, ಕಟ್ ಮಾಡಬೇಡಿ. ಆಯಿತಾ? ಮತ್ತು ಈಗ ಹೀರೆಕಾಯಿನ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಕಟ್ ಮಾಡ್ಕೊಳ್ಳಿ. ನಿಮಗೆ ಯಾವ ಸೈಜ್ ಬೇಕೋ, ಮೀಡಿಯಮೋ ಸ್ಮಾಲೋ ಬಿಗ್ಗೋ ಆ ಸೈಜಿಗೆ ಕಟ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಮೀಡಿಯಮ್ ಸೈಜ್ಗೆ ಕಟ್ ಮಾಡ್ಕೊಳ್ಳಿ, ಯಾಕಂದರೆ ಅದು ಸ್ವಲ್ಪ ಬೆಂದ ಮೇಲೆ ಸಣ್ಣ ಆಗುತ್ತೆ. ಆಯಿತಾ? ನೋಡಿ, ನಾನು ಮೀಡಿಯಮ್ಮೇ ಕಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕಟ್ ಮಾಡಬೇಕಾದ್ರೆ ಹೀರೆಕಾಯ್ದು ಟೇಸ್ಟ್ ನೋಡಿ, ಒಂದೊಂದು ಕಹಿ ಕೂಡ ಬರುತ್ತೆ. ಆಯಿತಾ? ಕಹಿ ಬಂದಾಗ ಸೇರಿಸ್ಬೇಡಿ, ಅದನ್ನು ತೆಗೆದುಬಿಡಿ. ಈಗ ಇದನ್ನು ಮತ್ತೆ ಕುಕ್ಕರ್ ಒಳಗಡೆ ಹಾಕಿ ಬೇಳೆ ಜೊತೆ ಬೇಯಿಸಿ. ಇದು ಒಂದು ಸರಿ ಸೌಟು ತೊಗೊಂಡು ಕೈ ಆಡಬೇಕು. ಇದನ್ನು ಒಂದು ಸಾರಿ ಮೇಲೆ ಕೆಳಗೆ ಸೌಟಲ್ಲಿ ಮಾಡಿ. ಹೀಗೆ ಮೇಲೆ ಕೆಳಗೆ ಮಾಡಿ ಆದಮೇಲೆ ನಮಗೆ ರುಚಿಗೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪು ಹಾಕಿ. ನಾನು ಇಲ್ಲಿ ಕಲ್ಲುಪ್ಪು ಮಾಡ್ತಿದ್ದೇನೆ, ಕಲ್ಲುಪ್ಪು ಬಳಸ್ತಿದ್ದೇನೆ. ಆಯಿತಾ? ಒಂದು ಸಣ್ಣದಾಗಿ ಇನ್ನೊಂದು ಸರಿ ಕೈ ಆಡಿ, ಉಪ್ಪು ಎಲ್ಲ ಕಡೆ ಹೋಗಲಿ. ಮೇಲೆ ಕೆಳಗೆ ಮಾಡಿ ಒಂದು ಸಣ್ಣ ಕುದಿ ಬರುತ್ತೆ ನೋಡಿ. ಈಗ ಈ ಕುದಿ ಬಂದ ತಕ್ಷಣ ಅದು ಮೇಲೆಗಡೆ ಬರೋ ನೊರೆಯನ್ನು ತೆಗೆದು ಆಚೆ ಹಾಕಿ. ಇದು ಹಾಗೆ ಬಿಟ್ಟರೆ ಕುಕ್ಕರಿನ ಎಲ್ಲ ಮೇಲ್ಭಾಗಕ್ಕೆ ಅಂಟ್ಕೊಳ್ಳುತ್ತೆ, ವಿಷಲಿಗೆಲ್ಲ ಹೋಗಿ ಕೂರುತ್ತೆ. ಆಯಿತಾ? ಮತ್ತು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ. ನೋಡಿ ಎಷ್ಟು ಸಾರಿ ತೆಗೆದು ಬರ್ತಾನೆ ಇದೆ. ಸಾಕು, ಒಂದು 3 ಬಾರಿ ತೆಗೀರಿ ಸಾಕು. ಈಗ ಮತ್ತೆ ಕುಕ್ಕರ್ ಲೆಡ್ ಮುಚ್ಚಿ ಒಂದು 3 ವಿಷಲು ಬರಬೇಕು. ಈಗ ಮತ್ತೆ ನಾವು ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋದು. ಇದಕ್ಕೆ ಒಗ್ಗರಣೆಗೆ ನಾನು ಒಂದು ಕರ್ಪ ಹಿಟ್ಟೆ, ಮತ್ತು ಈಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ. ನಾನು ಇಲ್ಲಿ ಬೆಳೆಸ್ತಾರೋ ಎಣ್ಣೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಮತ್ತು ಕಡಲೆಕಾಯಿ ಬೀಜದ ಎಣ್ಣೆ ಎರಡನ್ನೂ ಸಮ ಪ್ರಮಾಣದಲ್ಲಿ ಹಾಕ್ಕೊಂಡು ಬಳಸ್ತಾ ಇದ್ದೇನೆ. ಮತ್ತು ಸ್ವಲ್ಪ ಹಿಂಗು, ನಿಮಗೆ ಹಿಂಗು ಎಷ್ಟು ಬೇಕು ಒಂದು ಸ್ವಲ್ಪ ಜಾಸ್ತಿನೇ ಹಾಕಿ, ತೊಂದರೆ ಇಲ್ಲ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕಿ. ಜೀರಿಗೆ ಹಾಕಿದ ನಂತರ ಸ್ವಲ್ಪ ಒಂದು 4-5 ಬೆಳ್ಳುಳ್ಳಿಯನ್ನು ಜಜ್ಜಿ ಒಳಗಡೆ ಹಾಕಿ, ಒಂದು ಮೆಣಸಿನ್ಕಾಯಿ ತೊಗೊಂಡು 2 ಭಾಗ ಮಾಡಿ ಅದರಲ್ಲಿರೋ ಬೀಜ ತೆಗೆದು ಹಾಕಿ. ಆಯಿತಾ? ಮತ್ತು ಸ್ವಲ್ಪ ಈಗ ಫ್ಲೇಮ್ ಆಫ್ ಮಾಡಿಬಿಡಿ, ಏಕೆಂದರೆ ಪಟ 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 ಅಂತ ಸಿಡಿತದೆ. ನೆಕ್ಸ್ಟ್ ಕರಿಬೇವು ಹಾಕಬೇಕು. ನಾನಿಲ್ಲಿ ಹಸಿ ಕರಿಬೇವು ಹಾಕ್ತಾಯಿದ್ದೀನಿ ತೊಳೆದುಬಿಟ್ಟು. ಈಗ ಹಾಕಿದ್ಮೇಲೆ ಅದು ಸ್ವಲ್ಪ ಪಟ ಪಟ ಅಂತ ಬರುತ್ತೆ, ಸ್ವಲ್ಪ ದೂರ ನಿಲ್ಲಿ. ಆಯಿತಾ? ಈಗ ಒಗ್ಗರಣೆ ರೆಡಿ ಇದೆ ನೋಡಿ, ಎಷ್ಟು ಚೆಂದ ಇದೆ ಒಗ್ಗರಣೆ. ಈಗ ಕುಕ್ಕರಲ್ಲಿ ವಿಷಲ್ ಆಗಿದೆ, ಇನ್ನೊಂದು ಸ್ವಲ್ಪ ತೆಗೆದುಬಿಟ್ಟು ಈಗ ಅದಕ್ಕೆ ನಾವು ಒಗ್ಗರಣೆ ಹಾಕಬೇಕು. ನೋಡಿ, ನಾವು ಅಷ್ಟು ನೊರೆ ತೆಗೆದ್ರೂ ಮತ್ತೆ ವಾಪಸ್ ಬಂದಿದೆ ಅದು ನೊರೆ, ಕುಕ್ಕರಲ್ಲಿ ಅಂಟಿದೆ ಎಲ್ಲ. ಈಗ ಟೊಮೊಟೊ ಫ್ಲೇಮ್ ಹಚ್ಚಿ ಟೊಮೊಟೊನ ಕಿವುಚಿ ಚೆನ್ನಾಗಿ ಸೌಟಲ್ಲಿ ಹಾಕಿ. ಆಯಿತಾ? ಅದು ಟೊಮೊಟೊ ಉಂಡೆ ಹಾಕೋದ್ರಿಂದ ಅದು ಬೇರೆ ಟೇಸ್ಟೇ ಬರುತ್ತೆ. ಈಗ ಕಿವುಚೋದ್ರಿಂದ ಕಟ್ ಮಾಡಿ ಹಾಕಿದ್ರೇ ಬೇರೆ ಟೇಸ್ಟ್ ಬರುತ್ತೆ. ಈಗ ನೋಡಿ, ಎಲ್ಲ ಟೊಮೊಟೊ ನೀಟಾಗಿ ಸ್ಮ್ಯಾಶ್ ಆಗ್ತಿದೆ. ಮತ್ತು ಒಂದು ಸರಿ ಕೈ ಆಡಿ ಆ ಕಡೆ ಈ ಕಡೆ, ಸ್ಮೆಲ್ಲೆಲ್ಲ ಚೆಂದ ಬರ್ತಿದೆ. ನೋಡಿ, ಟೊಮೊಟೊ ಕಿವುಚಿದ ಮೇಲೆ ಕಲರ್ ಸ್ವಲ್ಪ ಚೇಂಜ್ ಆಯಿತು. ಈಗ ಒಗ್ಗರಣೆ ಹಾಕೊಳ್ಳೋದು ಮಾಡಿದ್ದು. ಈಗ ಅದಕ್ಕೆ ಸ್ವಲ್ಪ ಸಾರು ಹಾಕಿ ಮತ್ತು ಅದನ್ನು ಆ ಕಡೆ ಈ ಕಡೆ ಮಾಡಿ ಅದ್ರ ಒಳಗಡೆ ಪೂರ್ತಿ ಹೀಗೆಲ್ಲ ಅಂಟ್ಕೊಂಡಿರುತ್ತೆ. ಆಯಿತಾ? ಅದಕ್ಕೆ ಸ್ವಲ್ಪ ಸಾಂಬಾರು ನೀರು ಹಾಕಿ ಅದನ್ನು ಮತ್ತೆ ಸೌಟಲ್ಲಿ ತಿರುಗಿಸಿ ಅದನ್ನು ಸಾಂಬಾರು ಒಳಗಡೆ ಸೇರಿಸೋದು.
ಸೇರಿಸಿ ಚೆನ್ನಾಗಿ ಒಂದು 4-5 ನಿಮಿಷ ಕುದಿಸಿದ ನಂತರ ತಿನ್ನಿ ಆಯಿತಾ. ಇದನ್ನು 6 ತಿಂಗಳ ಮಗುವಿಂದನೂ ಕೂಡ ಕೊಡ್ಬೋದು, ತುಂಬ ಒಳ್ಳೆಯದು. ಮತ್ತು ಈ ಶುಗರು, BP, ಕೊಲೆಸ್ಟ್ರಾಲು ಇರೋರು ಕೂಡ ತಿನ್ಬೋದು, ತುಂಬ ಒಳ್ಳೆ ಸಾಂಬಾರಾಗುತ್ತೆ ಆಯಿತಾ. ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರಿಗೆ ತುಂಬ ಒಳ್ಳೆಯದು, ಹಾರ್ಟ್ ಪ್ರಾಬ್ಲಮ್ ಇರೋರಿಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ. ನೋಡಿ ನಾನು ಸ್ವಲ್ಪ ಗಟ್ಟಿ ಬಂದಿದೆ ಆಯಿತಾ, ಅದಕ್ಕೆ ಒಂದು ಗ್ಲಾಸು ನೀರು ಸೇರಿಸ್ಕೊತೀನಿ. ನೀವು ಬೇಕು ಅಂದರೆ ನೀರು ಹಾಕ್ಕೊಳ್ಳಿ ಆಯಿತಾ. ಇದು ಸಾಂಬಾರು 2 ದಿನ ಇಟ್ಟರೂ ಕೆಡುವುದಿಲ್ಲ. ಮತ್ತು ಈ ಸಾಂಬಾರು ತುಂಬ ರುಚಿ ಉಂಟು. ಬೇಕು ಅಂದರೆ ಒಗ್ಗರಣೆ ಸ್ಕಿಪ್ ಮಾಡ್ಬೋದು. ಒಗ್ಗರಣೆ ಸ್ಕಿಪ್ ಮಾಡಿದ್ರೆ ಅಷ್ಟು ಟೇಸ್ಟ್ ಬರಲ್ಲ. ಈ ಮಕ್ಕಳಿಗೆಲ್ಲ ಕೊಡೋದಿದ್ರೆ ಒಗ್ಗರಣೆ ಸ್ಕಿಪ್ ಮಾಡಿ ಆ ಹೀರೆಕಾಯಿನ ಅನ್ನದ ಜೊತೆ ಸ್ಮ್ಯಾಶ್ ಮಾಡಿ ಸ್ವಲ್ಪ ರಸ ಹಾಕಿ ಸಾಂಬಾರ್ದು ತಿನ್ನಿಸಿದ್ರೆ ಮಕ್ಕಳು ತುಂಬ ಚೆನ್ನಾಗಿ ತಿನ್ನುತ್ತೆ. ನನ್ನ ಪಾಪು ಕೂಡ ತುಂಬ ಚೆನ್ನಾಗಿ ತಿನ್ನುತ್ತೆ ಇದು ಸಾಂಬಾರು ಅಂದರೆ. ಈ ಪೇಷಂಟ್ಗಳಿಗೆಲ್ಲ ಇದೇ ಸಾಂಬಾರು ತುಂಬ ಚೆನ್ನಾಗಿ ಕೊಡ್ಬೋದಪ್ಪ ನೋಡಿ.